ಸಂವತ್ಸರದಲ್ಲಿ ಆಶ್ವಯುಜ ಮಾಸದಲ್ಲಿ ಆಚರಣೆ ಮಾಡುವಂತಹ ನಾಡಹಬ್ಬ ಮೈಸೂರು ದಸರಾ ಆಚರಣೆ ಮಾಡ್ತಾ ಇದೆ. ನಾಡಹಬ್ಬ ಮಾಡೋದು ಯಾತಕ್ಕೆ ಅಂತಂದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ವಿಶೇಷವಾಗಿ ಪೂಜೆಗಳು ಮಾಡ್ತೀವಿ. ಅದೇ ರೀತಿ ನಮ್ಮ ಮೈಸೂರಿನಲ್ಲಿ ಆನೆ ಮೇಲೆ ಅಂಬಾರಿ ಇಟ್ಟು ಪೂಜೆ ಮಾಡುವಂತಹ ತಾಯಿ ಚಾಮುಂಡೇಶ್ವರನ ಮೆರೆಸುವಂತಹ ಪೂಜೆ ಮೈಸೂರು ದಸರಾ. ವಿಶೇಷವಾಗಿ ನಾವು ಏನೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಪ್ರತ್ಯಕ್ಷ ಗಣಪತಿ ಆಗಿರುವಂತಹ ಆನೆಗಳನ್ನೇ ಮೈಸೂರಿಗೆ ನಾವು ಕರ್ಕೊಂಡ್ಬರ್ತಾ ಇದ್ದೀವಿ. ಹಾಗೆ ಆನೆಗಳನ್ನ ವಿಶೇಷವಾಗಿ ಆನೆಗಳನ್ನ ಕರ್ಕೊಂಡ್ಬಂದು ಆನೆಗಳಿಗೆ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಆನೆಗಳನ್ನ ಪೂರ್ವ ದಿಕ್ಕಿಗೆ ನಿಲ್ಲಿಸಿ ಮೊದಲು ನಮ್ಮ ಮನೆಗೆ ಬಂದವರಿಗೆ ಕಾಲಿಗೆ ನೀರು ಕೊಡ್ತೀವಿ. ಹಾಗೆ ಆನೆಗಳನ್ನ ಕಾಲುಗಳೆಲ್ಲ ತೊಳೆದು ಆನೆ ಗಂಗಾ ತೀರ್ಥನ ಪ್ರೋಕ್ಷಣೆ ಮಾಡಿ ಹಾಗೆ ಆನೆಗಳಿಗೆ ಕಾಲಕ್ಕೆ ಅರಿಶಿಣ, ಕುಂಕುಮ, ವಿಭೂತಿ, ಭಸ್ಮ, ಪತ್ರಗಳು, ಬಿಲ್ವ, ಗಂಧಪತ್ರೆ, ಕಾಡಿನಂತಹ ಬೆಳೆದಿರುವಂತಹ ಪತ್ರೆಗಳು ಅದನ್ನೆಲ್ಲ ಕಿತ್ಕೊಂಡು ವಿಶೇಷವಾಗಿ ಪತ್ರೆ ಪೂಜೆ ಮಾಡ್ತೀವಿ. ಗಣಪತಿ ಅರ್ಚನೆ ಮಾಡ್ತೀವಿ. ಅಂದರೆ ಆನೆ ಹೊಟ್ಟಂತೂ ಆಗೋದಿಲ್ಲ, ಮನಸ್ಸಿಗೆ ತೃಪ್ತಿ ಆಗಬೇಕು. ಹಾಗೆ ನಾನಾ ಥರವಾದ ಒಂದು 21 ಥರ ತಿಂಡಿಗಳನ್ನ ಇಟ್ಟು ಪೂಜೆ ಮಾಡಿ ಆನೆಗಳಿಗೆ ತಿನ್ನಿಸ್ತೀವಿ. ಎಲ್ಲ ಥರ ಹಣ್ಣುಗಳನ್ನ ಇಟ್ಟು ವಿಶೇಷವಾಗಿ ಪೂಜೆ ಮಾಡಿ ತುಳಸಿ ತಾಯಿ ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡಿ ವನದೇವತನ ಪ್ರಾರ್ಥನೆ ಮಾಡಿ ಇಲ್ಲಿಂದ ಕಳಿಸ್ಕೊಡ್ತೀವಿ. ವಿಶೇಷವಾಗಿ ಈ ದಿವಸ ತುಂಬ ಖುಷಿ ತಂದಿರೋದು ಅಂದರೆ ನಮ್ಮ ಅಭಿಮನ್ಯು ಮತ್ತೆ ವಾಪಸ್ ಬಂದಿದ್ದಾನೆ. ತುಂಬ ಖುಷಿ ಆಗ್ತಿದೆ. ಹಾಗೆ ಒಂಥರ ಮನಸ್ಸಲ್ಲಿ ಬೇಜಾರಾಗ್ತಾ ಇದೆ. ಅದು ಕಾನೂನಿಗೆ ಎಲ್ಲರೂ ಸಹ ತಲೆ ಬಗ್ಬೇಕು. ಹಾಗೆ ವಿಶೇಷವಾಗಿ ಈಗ ಆನೆ ಏನೇನು ಬರುತ್ತೆ ಅವನಿಗೆ ಪುಷ್ಪವೃಷ್ಟಿ ಮಾಡಿಕೊಂಡು ಅವನ್ನ ಕರ್ಕೊಂಡ್ಬರ್ತೀವಿ. ಅವನು ಇಲ್ಲಿ ಪುಷ್ಪವೃಷ್ಟಿ ವಿಶೇಷವಾಗಿ ಅವನಿಗೆ ಬೀಳ್ಕೊಡುಗೆ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ತುಂಬ ಖುಷಿಯಿಂದ ಎಲ್ಲರೂ ಸಹ ಎಲ್ಲ ಜನಗಳ ಸೇರಿ ವಿಶೇಷವಾಗಿ ಹೂವನ್ನ ಎರಚ್ಕೊಂಡು ಅವನ್ನ ಕರ್ಕೊಂಡ್ಬಂದು ಈ ದಿವಸ ಇಲ್ಲಿಂದ ಮೈಸೂರಿಗೆ ಕರ್ಕೊಂಡ್ಬರ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ. ನಂದು ಇದು